ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಲ್ಯಾಂಡ್ ಸರ್ವರ್ ಎಕ್ಸಾಮ್ ಕ್ರ್ಯಾಶ್ ಕೋರ್ಸ್ ಫಿಸಿಕ್ಸಲ್ಲಿ ಫಸ್ಟ್ ಕ್ಲಾಸ್ ಇದು. ಓಕೆ, ಯಾರ್ಯಾರಿನ್ನ ಜಾಯ್ನ್ ಆಗಿಲ್ವೋ ನಿಮ್ಮ ಫ್ರೆಂಡ್ಸ್ಗೂ ಸಹ ದಯವಿಟ್ಟು ಹೇಳಿ. ಹಾಗೆ ಸಬ್ಜೆಕ್ಟ್ ವೈಸ್ ನಿಮಗೆ ಕ್ಲಾಸಸ್ ಸಿಗುತ್ತೆ, ಪೇಪರ್ 1 ಮತ್ತು ಪೇಪರ್ 2. ಓಕೆ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಸಹ ಹೇಳಿ. ಇವತ್ತು ಫಿಸಿಕ್ಸ್ ಕ್ಲಾಸ್ 1 ನಾವು ಏನು ಮಾಡ್ತೀವಿ ಈ ವಿಡಿಯೋಲಿ ಅಂತಂದರೆ, ನಾವು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೋತೀವಿ, ಹಾಗೆ ಇದ್ರ ಮೇಲೆ ರಿಲೇಟೆಡ್ MCQsನೂ ಸಹ ನಾವು ಸಾಲ್ವ್ ಮಾಡ್ತೀವಿ. ಸೊ ತಡ ಮಾಡಿದೆ ವಿಡಿಯೋನ ನಾವು ಶುರು ಮಾಡೋಣ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆ ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ. ಓಕೆ, ಸೊ ಮೊದಲನೇದಾಗಿ ಇವತ್ತು ಕ್ಲಾಸ್ 1 ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟು. ಓಕೆ, ಸೊ ಒಂದು ಸ್ವಲ್ಪ ಬೇಸಿಕ್ ಇರುತ್ತೆ. ಈ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟು ಹಾಗೆ ಸೈನ್ಸು ಫಿಸಿಕ್ಸ್ ಎಲ್ಲಿಂದ ಬಂತು ಎಲ್ಲದನ್ನು ಸಹ ನಾವು ನೋಡೋಣ. ಮೊದಲನೇದಾಗೆ ಸೈನ್ಸ್ ಅನ್ನೋದು ಲ್ಯಾಟಿನ್ ವರ್ಡು ಸೈಂಥಿಯಾ ಅಂತ. ಇದರ ಅರ್ಥ ಏನು ಅಂದರೆ ಟು ನೋ ಅಂತ. ಓಕೆ, ಇನ್ನು ಸೈನ್ಸಲ್ಲಿ ಫಿಸಿಕಲ್ ಸೈನ್ಸು ಮತ್ತು ಬಯಾಲಜಿಕಲ್ ಸೈನ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಈ ಫಿಸಿಕಲ್ ಸೈನ್ಸ್ ಅಂದರೆ ನಾನ್ ಲಿವಿಂಗು, ಉದಾಹರಣೆಗೆ ಫಿಸಿಕ್ಸು, ಕೆಮಿಸ್ಟ್ರಿ ಎಲ್ಲ. ಬಯಾಲಜಿಕಲ್ ಸೈನ್ಸ್ ಅಂದರೆ ಬಾಟ್ನಿ, ಝುವಾಲಜಿ, ಅದನ್ನೆಲ್ಲ ಸಹ ಬಯಾಲಜಿಕಲ್ ಸೈನ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಸೈನ್ಸ್ ವಿಷಯವಾಗಿ ಆಲ್ಬರ್ಟ್ ಐನ್ಸ್ಟೀನ್ ಅವರು ಏನು ಹೇಳ್ತಾರೆ ಅಂದರೆ, ಸೈನ್ಸ್ ಇಸ್ ನಾಟ್ ಜಸ್ಟ್ ಕಲೆಕ್ಷನ್ ಆಫ್ ಲಾಸ್, a catalogue of unrelated facts. It is a collection of human mind with its freely invented ideas and concepts. ಸೊ ಸೈನ್ಸ್ ಅನ್ನೋದು ಹ್ಯೂಮನ್ ಮೈಂಡಲ್ಲಿರುವಂಥ ಎಲ್ಲ ವಿಷಯಗಳನ್ನೂ ಸಹ ಒಗ್ಗೂಡುತ್ತೆ ಅನ್ನೋದು ಆಲ್ಬರ್ಟ್ ಐನ್ಸ್ಟೀನ್ ಅವರ ಪ್ರಕಾರ. ಇನ್ನು ಫಿಸಿಕ್ಸ್ಗೆ ನಾವು ಬಂದರೆ, ಫಿಸಿಕ್ಸ್ನ ಯಾರು ಇಂಟ್ರೊಡ್ಯೂಸ್ ಮಾಡಿತ್ತು ಅಂದರೆ ಅರಿಸ್ಟಾಟಲ್ ಫಿಸಿಕ್ಸ್ನ ಇಂಟ್ರೊಡ್ಯೂಸ್ಡ್ ಮಾಡಿತ್ತು. ಫಿಸಿಕ್ಸ್ ಅನ್ನೋ ವರ್ಡ್ ಅವರು ಗ್ರೀಕ್ ಅಂತ ತೊಗೊಂಡಿದ್ದಾರೆ. ಗ್ರೀಕ್ ವರ್ಡ್ ಫ್ಯೂಸಸ್ ಅಂತ, ಅದರರ್ಥ ನೇಚರ್ ಅಂತ. ಓಕೆ, ಹಾಗಾದರೆ ಫಿಸಿಕ್ಸ್ ಅನ್ನೋದು ಏನು ಅಂದರೆ ಅ ಬ್ರಾಂಚ್ ಆಫ್ ಸೈನ್ಸು ವಿಚ್ ಇಸ್ ಯೂಸ್ಡ್ ಫಾರ್ ದಿ ಸ್ಟಡಿ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ಫಿನಾಮಿನನ್. ನೇಚರ್ ಬಗ್ಗೆ, ನ್ಯಾಚುರಲ್ ಫಿನಾಮಿನನ್ ಬಗ್ಗೆ ಓದೋದೇ ಫಿಸಿಕ್ಸ್ನ ಬ್ರಾಂಚ್ ಆಫ್ ಸೈನ್ಸ್ ಆಗುತ್ತೆ. ಓಕೆ, ಹಾಗಾಗಿ ಮೊದಲೆಲ್ಲ ಒಂದು ಸ್ವಲ್ಪ ಕ್ಲಾಸಿಕಲ್ ಮೆಥಡು, ಮಾಡರ್ನ್ ಮೆಥಡ್ ಅಂತ ಇರ್ತಿತ್ತು. ಓಕೆ, ಇವಾಗ ಏನು ಮಾಡಿದ್ದಾರೆ ಅಂದರೆ ಮಾಡರ್ನ್ ಫಿಸಿಕ್ಸ್ನೇ ಏನು ಮಾಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ. ರಿಲೇಟಿವಿಟಿ ಮತ್ತು ಮೆಕ್ಯಾನಿಕಲ್ ಅಂದರೆ ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋದನ್ನು ಕ್ವಾಂಟಮ್ ಫಿಸಿಕ್ಸ್ ಅಂತ ಹೇಳ್ತಾರೆ. ಓಕೆ, ಅದಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಇದಿಷ್ಟು ಬೇಸಿಕ್ಸು ನಿಮಗೆ ಗೊತ್ತಿದ್ರೆ ಒಳ್ಳೆಯದು. ಓಕೆ, ಹಾಗಾದರೆ ನಾವು ಯಾಕೆ ಫಿಸಿಕ್ಸ್ಗೆ ಓದಬೇಕು ಅಂತ ನೀವು ನೋಡೋದಾದರೆ, ಫಿಸಿಕ್ಸಿಂದ ನಮಗೆ ಭಾಳಷ್ಟು ಉಪಯೋಗ ಆಗಿದೆ, ಎಸ್ಪೆಷಲಿ ನಾವು ನಡೆಸ್ತಾ ಇರುವಂಥ ಜೀವನದಲ್ಲಿ. ಉದಾಹರಣೆಗೆ ನಾವು ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಚೈನಿಂದ ರಿಯಾಕ್ಷನಿಂದ ನಾವು ನ್ಯೂಕ್ಲಿಯರ್ ರಿಯಾಕ್ಟರ್ನ ನಾವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೇವೆ. ಹಾಗೆ ಪ್ರಿನ್ಸಿಪಲ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಿಂದ ಜನರೇಷನ್ ಆಫ್ ಎಲೆಕ್ಟ್ರಿಸಿಟಿ ಸಾಧ್ಯ ಆಗಿದೆ. ಹಾಗೆ ಸೂಪರ್ ಕಂಡಕ್ಟಿವಿಟಿಯಿಂದ ಇವತ್ತು ಕಂಪ್ಯೂಟರ್ಸ್ ನಾವು ನೋಡ್ಬೋದು. ಓಕೆ, ನ್ಯೂಟನ್ ಸೆಕೆಂಡ್ ಲಾ ಮತ್ತು ಥರ್ಡ್ ಲಾ ಇಂದ ರಾಕೆಟ್ ಉಡಾವಣೆ ಆಗೋದನ್ನು ಸಹ ನಾವು ನೋಡ್ಬೋದು, ಪ್ರಪಲ್ಷನ್ ಆಫ್ ರಾಕೆಟ್ಸ್. ಇದು ಡೈರೆಕ್ಟ್ ಕ್ವೆಶನ್ ಕೇಳ್ಬೋದು. ಹಾಗೆ ಥರ್ಮೋಡೈನಮಿಕ್ಸ್, ಲಾಸ್ ಆಫ್ ಥರ್ಮೋಡೈನಮಿಕ್ಸಿಂದ ಇಂಜಿನ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಎಂಟೈರ್ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ವರ್ಕ್ ಆಗೋದೇ ಲಾಸ್ ಆಫ್ ಥರ್ಮೋಡೈನಮಿಕ್ಸಿಂದ. ಓಕೆ, ಸೊ ಇದರ ನೀವು ಇಂಪಾರ್ಟೆನ್ಸ್ ಅರ್ಥ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಒನ್ ಬರ್ನೌಲಿಸ್ ಥಿಯರಮ್. ಈ ಬರ್ನೌಲಿಸ್ ಥಿಯರಮ್ನ ಎಂಟೈರ್ ಅಪ್ಲಿಕೇಶನ್ನ ಅವರು ಫ್ಲೈಯಿಂಗ್ ಆಫ್ ಏರೋಪ್ಲೇನ್ಸಲ್ಲಿ ಯೂಸ್ ಮಾಡಿದ್ದಾರೆ. ಓಕೆ, ಏರೋಪ್ಲೇನ್ಸ್ ಫ್ಲೈ ಆಗ್ತಾ ಇರೋದು ಯಾವ ಪ್ರಿನ್ಸಿಪಲ್ ಮೇಲೆ ಅಂದರೆ ಬರ್ನೌಲಿಸ್ ಥಿಯರಮ್ ಮೇಲೆ. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಿಂದ ಕಮ್ಯುನಿಕೇಷನ್ನ ನೀವು ನೋಡ್ಬೋದು. ಓಕೆ, ಸೊ ಇಷ್ಟು ಇಂಪಾರ್ಟೆನ್ಸ್ ಆಗುತ್ತೆ. ಇದು ಡೈರೆಕ್ಟಾಗಿ ಕ್ವೆಶನ್ನೇ ಕೇಳ್ಬೋದು. ಓಕೆ, ಇದು ಮತ್ತು ನ್ಯೂಟನ್ಸ್ ಮೇಲೆ. ಓಕೆ, ಇನ್ನು ಫೋರ್ಸಸ್ ಇನ್ ನೇಚರ್. ಎಷ್ಟು ಥರ ಫೋರ್ಸ್ ಇದೆ ನೇಚರಲ್ಲಿ ಅಂತ ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಮೊದಲನೇದಾಗಿ ಗ್ರಾವಿಟೇಷನಲ್ ಫೋರ್ಸ್ನ ತೊಗೊಂಡ್ರೆ, ಏನು ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ಆಲ್ ಸಬ್ಸ್ಟೆನ್ಸಸ್ ಹ್ಯಾವಿಂಗ್ ಸಮ್ ಮಾಸ್ exert a gravitational force of attraction upon one another. ಯಾವ್ಯಾವುದು ಸಬ್ಸ್ಟೆನ್ಸಸ್ ಮಾಸ್ ಇದೆಯೋ
ಅದೆಲ್ಲದನ್ನು ಸಹ ಒಂದು ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ತೋರಿಸುತ್ತೆ ಒಬ್ಬರಿಂದ ಒಬ್ರಿಗೆ ಅಂತ ಅದರರ್ಥ. ಹಾಗಾಗಿ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಯಾವಾಗಲೂ ಅಟ್ರಾಕ್ಟಿವ್, ನೆಗೆಟಿವ್ ಬರೋದೇ ಇಲ್ಲ, ರಿಪಲ್ಷನ್ ಬರೋದೇ ಇಲ್ಲ, ಇಟ್ ಈಸ್ ಆಲ್ವೇಸ್ ಅಟ್ರಾಕ್ಟಿವ್. ಹಾಗೆ ಈ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ವೀಕೆಸ್ಟ್ ಫೋರ್ಸ್ ಇನ್ ನೇಚರ್ ಆಗಿದೆ. ವೀಕೆಸ್ಟ್ ಫೋರ್ಸಸ್ ಯಾವುದು ವೀಕೆಸ್ಟ್ ಫೋರ್ಸಸ್ ಇನ್ ನೇಚರ್ ಅಂದರೆ ಅದು ಗ್ರಾವಿಟೇಷನಲ್ ಫೋರ್ಸ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ದೇ ಆಪ್ರೇಟ್ ಓವರ್ ಲಾಂಗ್ ಡಿಸ್ಟೆನ್ಸಸ್ ಇದ್ದಾಗ ಗ್ರಾವಿಟೇಷನಲ್ ಫೋರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೆ ಅಂದರೆ ಆ ಸಬ್ಸ್ಟೆನ್ಸ್ನ ಮಾಸ್ ಮೇಲೆ ಓಕೆನಾ ಗ್ರಾವಿಟೇಷನಲ್ ಫೋರ್ಸ್ ಎಕ್ಸರ್ಟ್ ಮಾಡಿ ಫೋರ್ಸ್ನ ಅದು ತೋರಿಸುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ದೇ ಒಬೆ ಇನ್ವರ್ಸ್ ಸ್ಕ್ವೇರ್ ಲಾನ ಒಬೆ ಮಾಡೋದು ಯಾವುದು ಅಂದರೆ ಗ್ರಾವಿಟೇಷನಲ್ ಫೋರ್ಸ್. ಏನಾದರೂ ಅರ್ಥ ಅಂದರೆ ಗ್ರಾವಿಟೇಷನಲ್ ಫೋರ್ಸು ಇನ್ವರ್ಸ್ಲಿ ಅಂದರೆ 1/, ಓಕೆನಾ. ಇಟ್ ಡಿಪೆಂಡ್ಸ್ ಆನ್ ದಿ ಡಿಸ್ಟೆನ್ಸ್. ಇವೆರಡು ಇವಾಗ ನಾವು ನಮ್ಮ ಸೋಲಾರ್ ಸಿಸ್ಟಮ್ನ ತೊಗೊಳೋಣ. ಓಕೆ, ಇದು ನಮ್ಮ ಸನ್ನು, ನಮ್ಮ ಸನ್ ಸುತ್ತಮುತ್ತ ಪ್ಲ್ಯಾನೆಟ್ಸ್ ಇದ್ದಾವೆ. ಮರ್ಕ್ಯೂರಿ ಇದೆ, ಓಕೆ, ಅರ್ತ್ ಇದೆ. ಸೊ ಇವೆರಡು ಆಬ್ಜೆಕ್ಟ್ಸು, ಓಕೆನಾ. ಇವಾಗ ಇವೆರಡು ಆಬ್ಜೆಕ್ಟ್ಸ್ ಅಂತ ತೊಗೊಳ್ಬೋದು ನಾವು. ಇವೆರಡು ಆಬ್ಜೆಕ್ಟ್ಸ್ ಡಿಸ್ಟೆನ್ಸ್ ಏನು ಬರುತ್ತೆ ಅಲ್ಲ, ಅದನ್ನು ಡಿಸ್ಟೆನ್ಸ್ ಆರ್ ಅಂತ ನೀವು ತೊಗೊಳ್ಬೋದು. ಓಕೆ, ಸೊ ಈ ಡಿಸ್ಟೆನ್ಸ್ಗೆ ಅದು ಇನ್ವರ್ಸ್ಲಿ, ಓಕೆನಾ. ಸೊ ಡಿಸ್ಟೆನ್ಸ್ ಜಾಸ್ತಿ ಆದಷ್ಟು ಫೋರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಇದನ್ನು ನಾವು ಡೀಟೇಲಾಗಿ ಅಲ್ಲಿ ಸಪ್ರೇಟ್ ಚಾಪ್ಟ್ರಲ್ಲಿ ನೋಡೋಣ. ಸದ್ಯಕ್ಕೆ ಇಷ್ಟು ಅಂದ್ಕೊಳ್ಳಿ. ಓಕೆ, ಇಟ್ ವೇರಿ ಅ ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಬಾಡೀಸ್. ಹೌದು, ಇನ್ನೊಂದು ಇಂಪಾರ್ಟೆಂಟ್, ದೇರ್ ಆರ್ ಸೆಂಟ್ರಲ್ ಫೋರ್ಸಸ್. ಏನು ಸೆಂಟ್ರಲ್ ಫೋರ್ಸ್ ಅಂದರೆ ಯಾವಾಗಲೂ ಇವೆರಡು ಏನು ಆಬ್ಜೆಕ್ಟ್ಸ್ ಇದ್ದಾವೆ ಅವೆರಡು ಲೈನ್ ಮಧ್ಯದಲ್ಲೇ ಇದು ವರ್ಕ್ ಆಗುತ್ತೆ ಅಂತ. ಬಿಟ್ವೀನ್ ದಿ ಲೈನ್ ಜಾಯ್ನಿಂಗ್ ದ ಟೂ ಬಾಡೀಸ್, ಓಕೆನಾ. ಇವೆರಡರ ಮಧ್ಯೆ ಇರುವಂಥ ಫೋರ್ಸ್ನೇ ಅದು ವರ್ಕ್ ಆಗುತ್ತೆ. ಓಕೆನಾ, ಇಷ್ಟು ಗ್ರಾವಿಟೇಷನ್ ಫೋರ್ಸ್ ಬಗ್ಗೆ. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಇಟ್ ಈಸ್ ಅ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜ್ಡ್ ಪಾರ್ಟಿಕಲ್ಸ್. ಎರಡು ಚಾರ್ಜ್ ಪಾರ್ಟಿಕಲ್ ಇದೆ, ಪ್ಲಸ್ಸು ಮೈನಸ್ಸು. ಇವೆರಡರ ಮಧ್ಯೆ ಇರುವಂತಹ ಫೋರ್ಸ್ನೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ. ಓಕೆ, ಇದು ಸ್ಟ್ರಾಂಗ್ ಫೋರ್ಸು. ಓಕೆ, 10⁻36 ಟೈಮ್ಸ್ ಮೋರ್ ದ್ಯಾನ್ ಗ್ರಾವಿಟೇಷನಲ್ ಫೋರ್ಸ್. ಓಕೆ, ತುಂಬ ಸ್ಟ್ರಾಂಗ್ ಇದು ಕಂಪೇರ್ಡ್ ಟು ಗ್ರಾವಿಟೇಷನ್. ದೇ ಮೇ ಬಿ ಅಟ್ರಾಕ್ಟಿವ್ ಆರ್ ರಿಪಲ್ಸಿವ್. ಇದು ಅಟ್ರಾಕ್ಷನ್ ಇರ್ಬೋದು, ರಿಪಲ್ಷನ್ನು ಇರ್ಬೋದು. ಓಕೆ, ಇಲ್ಲಿ ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್. ಪ್ಲಸ್ಸು ರಿಪಲ್ ಆಗುತ್ತೆ, ಪ್ಲಸ್ಸು ಮೈನಸ್ಸು ಅಟ್ರಾಕ್ಟ್ ಆಗುತ್ತೆ. ಓಕೆ, ದೇ ಒಬೆ ಕೂಲಮ್ಸ್ ಲಾ. ಹೌದು, ದೇ ವಿಲ್ ಒಬೆ ಕೂಲಮ್ಸ್ ಲಾ. ಓಕೆ, ಇಷ್ಟು ಇಂಪಾರ್ಟೆಂಟು. ನೆಕ್ಸ್ಟು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಎಲ್ಲಿರುತ್ತೆ? ನ್ಯೂಕ್ಲಿಯಸಲ್ಲಿ ಇರುತ್ತೆ. ಇವಾಗ ನ್ಯೂಕ್ಲಿಯಸ್ ಏನು? ಸೆಂಟರ್ ಆಫ್ ದಿ ಆ್ಯಟಮ್. ಇದ್ರ ಸುತ್ತ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇರುತ್ತೆ. ಓಕೆ, ಈ ನ್ಯೂಕ್ಲಿಯಸಲ್ಲಿ ಏನೇನಿರುತ್ತೆ? ಪ್ರೋಟಾನ್ ಇರುತ್ತೆ ಮತ್ತು ನ್ಯೂಟ್ರಾನ್ ಇರುತ್ತೆ. ಇವೆರಡರ ಮಧ್ಯೆ ಇರುವಂತಹ ಅಟ್ರಾಕ್ಷನ್ ಫೋರ್ಸ್ಗೆ ಏನಂತ ಹೇಳ್ತಾರೆ? ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ಇಟ್ ಇಸ್ ದಿ ಸ್ಟ್ರಾಂಗೆಸ್ಟ್ ನ್ಯೂಕ್ಲಿಯರ್ ಫೋರ್ಸ್. ನೆಕ್ಸ್ಟ್, ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಈ ನ್ಯೂಕ್ಲಿಯರ್ ಫೋರ್ಸ್ ಏನಪ್ಪ ಅಂದರೆ ಇದು ಕೆಲವು ನ್ಯೂಕ್ಲಿಯರ್ ಪ್ರೋಸೆಸಲ್ಲಿ ಮಾತ್ರ ಇದು ಇರುತ್ತೆ. ಅಂದರೆ ಮೊದಲೆಲ್ಲ ಏನು ಇನ್ವೆನ್ಷನ್ ಸ್ಟಾರ್ಟ್ ಆದಾಗ ನ್ಯೂಕ್ಲಿಯಸಲ್ಲಿ ಬರೀ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇದೆ ಅಂತ ಗೊತ್ತಾಯಿತು. ಬಟ್ ಆಮೇಲೆ ಅದರಷ್ಟು ಬಹಳಷ್ಟು ಸಬ್ ಪಾರ್ಟಿಕಲ್ಸ್ ಇದೆ ಅಂತ. ಸಬ್ ಪಾರ್ಟಿಕಲ್ಸ್ ಆ್ಯಂಟಿ ನ್ಯೂಟ್ರಿನೋ ಇರ್ಬೋದು. ಓಕೆನಾ, ಆ್ಯಂಟಿ ನ್ಯೂಟ್ರಿನೋ ಮತ್ತು ಎಲೆಕ್ಟ್ರಾನ್ ಮಧ್ಯೆ ಇರುವಂಥ ಅಟ್ರಾಕ್ಷನ್ಗೆ ಏನು ವೀಕ್ ಫೋರ್ಸಸ್ ಇರುತ್ತೆ, ಅದನ್ನೇ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳೋದು. ಓಕೆ, ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಹಾಗಾದರೆ ಇದು ಇಂಟರಾಕ್ಷನ್ ಎಲಿಮೆಂಟ್ರಿ ಪಾರ್ಟಿಕಲ್ಸ್ ಯಾವುದ್ಯಾವುದಕ್ಕೆ ಶಾರ್ಟ್ ಲೈಫ್ ಇರುತ್ತೋ ಅದರಲ್ಲಿ ಮಾತ್ರ ಇದು ವರ್ಕ್ ಆಗುತ್ತೆ. ಓಕೆ, ಇಷ್ಟು ನಿಮಗೆ ಫೋರ್ಸಸ್. ಹಾಗಾದರೆ ನೀವು ಸ್ಟ್ರಾಂಗೆಸ್ಟ್ ಬಂದು ನ್ಯೂಕ್ಲಿಯರ್ ಫೋರ್ಸು, ವೀಕೆಸ್ಟ್ ಬಂದರೆ ಗ್ರಾವಿಟೇಷನಲ್ ಫೋರ್ಸ್. ಓಕೆ, ನೆಕ್ಸ್ಟ್ ಯೂನಿಟ್ ಆ್ಯಂಡ್ ಡೈಮೆನ್ಷನ್ಗೆ ಏನಪ್ಪ ಅಂದರೆ ನಾವು ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿಗೆ ನಾವು ಯೂನಿಟ್ಸ್ ಹೇಗೆ ತೊಗೊಳೋದು, ಯಾವ ರೆಫರೆನ್ಸ್ ಆಗಿ ಇಟ್ಕೊಳ್ಬೇಕು. ಆ ರೆಫರೆನ್ಸ್ ತೊಗೊಳೋಕ್ಕೆ ಮುಂಚೆ ಆ ಯೂನಿಟ್ ಏನೇನಿರಬೇಕು ಅಂದರೆ ಇಟ್ ಶುಡ್ ಬಿ ವೆಲ್ ಡಿಫೈನ್ಡ್.
ಆ ಯೂನಿಟ್ನ ವೆಲ್ ಡಿಫೈನ್ಡ್ ಆಗಿರಬೇಕು. ಓಕೆ, ನೀದರ್ ಟು ಸ್ಮಾಲ್ ಆರ್ ಟು ಬಿಗ್, ತುಂಬ ದೊಡ್ಡದು ಇರಬಾರ್ದು, ತುಂಬ ಚಿಕ್ಕದು ಇರಬಾರ್ದು. ಆಮೇಲೆ ಇಂಪರಿಷಬಲ್, ಆ ಯೂನಿಟ್ ಏನು ತೊಗೋತಾ ಇದ್ದೀವಿ ಅದು ಹಾಗೇ ಇರಬೇಕು, ಅದು ಚೇಂಜ್ ಆಗಬಾರ್ದು ಟೈಮ್ ಜೊತೆಗೆ. ಓಕೆ, ನೆಕ್ಸ್ಟ್ ಡಿರೈವ್ ಯೂನಿಟ್ ಅಂದ್ರೇನು? ಇದು ಬೇಸಿಕ್ ಯೂನಿಟಿಂದ ಡಿವೈಡ್ ಮಾಡಿದ್ರೆ ಅದನ್ನು ಡಿರೈವ್ಡ್ ಯೂನಿಟ್ ಅಂತ ಹೇಳ್ತೇವೆ. ಓಕೆ, ಉದಾಹರಣೆಗೆ ಸ್ಪೀಡು ಮೀಟರ್ ಪರ್ ಸೆಕೆಂಡು, ಇಲ್ಲಿ ಮೀಟರು ಮತ್ತು ಪರ್ ಸೆಕೆಂಡ್ ಎರಡೂ ಡಿರೈವ್ ಮಾಡ್ಕೊಂಡಿದ್ದೀವಿ. ಹಾಗೆ ಆಕ್ಸಿಲರೇಷನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಆಮೇಲೆ ಯೂನಿಟ್ಸಲ್ಲಿ ಮೊದಲೆಲ್ಲ CGS ಸಿಸ್ಟಮ್ ಯೂಸ್ ಮಾಡ್ತಾಯಿದ್ರು, ಸೆಂಟಿಮೀಟರು, ಗ್ರಾಮು, ಸೆಕೆಂಡ್ ಅಂತ. ಓಕೆ, FPS ಇತ್ತು, MKS ಇತ್ತು. ಈ ಎಲ್ಲ ಕನ್ಫ್ಯೂಷನ್ನ ಅವಾಯ್ಡ್ ಮಾಡಿ ಇವಾಗ ಇಂಟರ್ನ್ಯಾಷನಲ್ ಸಿಸ್ಟಮ್ ಒಂದು ಇದೆ. ಓಕೆನಾ? ಸೊ ಇದು ಯೂನಿಟ್ಗಳ ಬಗ್ಗೆ. ನೆಕ್ಸ್ಟ್ ಇಂಪಾರ್ಟೆಂಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ. ಏನಪ್ಪ ಈ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದರೆ, ನಾವೇನು ಮೆಷರ್ಸ್ನ ಬರಿತೀವಿ, ಉದಾಹರಣೆಗೆ ಏನಪ್ಪ 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಓಕೆನಾ? ಇಲ್ಲಿ 0 ಬಂದರೆ 1 ಇದೆ. ಯಾವುದು ಸಿಗ್ನಿಫಿಕೆಂಟು ಯಾವುದು ನಾನ್ ಸಿಗ್ನಿಫಿಕೆಂಟು ಅನ್ನೋದು ಸಹ ಡಿಫೈನ್ ಮಾಡ್ತಾರೆ. ಏನು ಅಂದರೆ, ಆಲ್ ನಾನ್ ಝೀರೋಸ್ ಆರ್ ಸಿಗ್ನಿಫಿಕೆಂಟ್. ಒಂದು ನಂಬರಲ್ಲಿ ಝೀರೋಸು ಇಲ್ಲ ಅಂದರೆ ಅವು ಎಲ್ಲ ನಂಬರ್ಸನ್ನು ಸಹ ಸಿಗ್ನಿಫಿಕೆಂಟ್ ಆಗುತ್ತೆ. ಹಾಗಾಗಿ 142.63 1 2 3 4 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಅಂತ ಅದರ ಅರ್ಥ. ಆಮೇಲೆ ಆಲ್ ಝೀರೋಸ್ ಬಿಟ್ವೀನ್ ನಾನ್ ಝೀರೋ ಆರ್ ಸಿಗ್ನಿಫಿಕೆಂಟ್. ಝೀರೋ ಇದೆ ಆದರೆ ನಾನ್ ಝೀರೋ ನಂಬರ್ಗಳ ಮಧ್ಯ ಇದೆ. ಓಕೆನಾ? ಇಲ್ಲಿ 0 ಇದೆ ಬಟ್ ಮಧ್ಯ ಇದೆ, ಹಾಗಾಗಿ ಫುಲ್ ಕೌಂಟ್ ಮಾಡಬೇಕು. 1 2 3 4 5 6. ಸೊ 6 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಅಂತ. ಆಲ್ 0 ಟು ಲೆಫ್ಟ್ ಆಫ್ ಡೆಸಿಮಲ್ ಪಾಯಿಂಟ್. ಇವಾಗ ಡೆಸಿಮಲ್ ಪಾಯಿಂಟ್ ಬಂದಿದೆ. ಓಕೆನಾ? ಈ ಡೆಸಿಮಲ್ ಪಾಯಿಂಟು ಲೆಫ್ಟಲ್ಲಿ ಇರುವಂತಹ ಲೆಫ್ಟಲ್ಲಿ ಇರುವಂಥ ಎಲ್ಲದನ್ನು ಸಹ ನಾವು 0 ತೊಗೋತೇವೆ. ಹಾಗೆ ರೈಟಲ್ಲಿ ಇರುವಂತಹ ನಂಬರ್ಸ್ ಮಾತ್ರ ನಾವು ತೊಗೋತೇವೆ. ಓಕೆ, ಸೊ 6 4 7 3. 5 0 6 0 ಅಲ್ಲಿ ಏನು ಮಾಡ್ತೀವಿ ಅಂದರೆ ಈ 0 ಮಧ್ಯ ಇದೆ, ಹಾಗಾಗಿ 5 0 6 0 ನಾವು 4 ಅಂತ ತೊಗೋತೇವೆ. ಇನ್ನು ನೆಕ್ಸ್ಟು 60.00. ಓಕೆ, ಡೆಸಿಮಲ್ ಪಾಯಿಂಟ್ ಆದಮೇಲೆ ನಾವು ಎಲ್ಲ ನಾನ್ ಝೀರೋ ತೊಗೊಬೋದು. ಓಕೆನಾ? ಸೊ ಈ 60.00 ಅಲ್ಲಿ ನೀವು ನೋಡಿ, ಇಲ್ಲಿ ಡೆಸಿಮಲ್ ಇದೆ, ಇಲ್ಲಿ ಲೆಫ್ಟ್ ಸೈಡ್ ಇದೆ, ರೈಟ್ ಸೈಡ್ ಇದೆ. ಡೆಸಿಮಲ್ ಮುಂಚೆ ಏನಾಗಿದೆ, ಲೆಫ್ಟಲ್ಲಿ 6 ಇದೆ, ಇದು ನಾನ್ ಝೀರೋ, ಇದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇದಾದಮೇಲೆ ಇರುವಂಥ ಎಲ್ಲ ನಂಬರ್ಸ್ನು ನಾವು ತೊಗೋತೇವೆ. ಸೊ ಸಿಗ್ನಿಫಿಕೆಂಟ್ ಫೋರ್ಸ್ ಬಂದು 4 ಬರುತ್ತೆ. ಓಕೆ, ಅದೇ ಬರೀ 6 ಇದ್ದಿದ್ರೆ ನಿಮ್ಗೆ ಏನು ಬರ್ತಾಯಿತ್ತು, 2 ಬರ್ತಾಯಿತ್ತು ಅಷ್ಟೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ನೋಡೋಣ. ಇಂಪಾರ್ಟೆಂಟ್ ಫಾರ್ಮುಲಾಸಲ್ಲಿ ಡೆನ್ಸಿಟಿ, ಮಾಸ್ ಬೈ ವಾಲ್ಯೂಮ್, ಯೂನಿಟ್ ಬಂದು kg per meter cube. ಸ್ಪೀಡ್ ಡಿಸ್ಟೆನ್ಸ್ ಬೈ ಟೈಮ್, ಮೀಟರ್ ಪರ್ ಸೆಕೆಂಡ್. ವೆಲಾಸಿಟಿ ಚೇಂಜ್ ಇನ್ ಪೊಸಿಷನ್ ಡಿಸ್ಟೆನ್ಸ್ ಬೈ ಟೈಮ್, ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಮೊಮೆಂಟಮ್ಗೆ ಮಾಸ್ ಇಂಟು ವೆಲಾಸಿಟಿ kg ಮೀಟರ್ ಪರ್ ಸೆಕೆಂಡ್. ಫೋರ್ಸ್ ಮಾಸ್ ಇಂಟು ಆಕ್ಸಿಲರೇಷನ್ kg per meter second square. Weight mass into acceleration kg meter per second square. Work force into distance kg meter square per second square. Gravitational force F is equal to G into m1 into m2 divided by r square per kg square meter cube per second square. ಇದು ಇಂಪಾರ್ಟೆಂಟು, ಡೈರೆಕ್ಟ್ ಫಾರ್ಮುಲಾ ಕೇಳ್ಬೋದು, ಎಸ್ಕೇಪ್ ವೆಲಾಸಿಟಿ ಮತ್ತು ಆರ್ಬಿಟಲ್ ವೆಲಾಸಿಟಿ. ಈ GM ಅನ್ನೋದು ಗ್ರಾವಿಟೇಷನಲ್ ಫೋರ್ಸ್ ಆಗುತ್ತೆ. ಓಕೆ, ರೂಟ್ ಆಫ್ 2 GM by r ಮೀಟರ್ ಪರ್ ಸೆಕೆಂಡ್ ಬಂದು ಎಸ್ಕೇಪ್ ವೆಲಾಸಿಟಿ. ಆರ್ಬಿಟಲ್ ವೆಲಾಸಿಟಿ ಬಂದು ರೂಟ್ ಆಫ್ GM by r ಮೀಟರ್ ಪರ್ ಸೆಕೆಂಡ್. ಓಕೆ, ಆಮೇಲೆ ಆ್ಯಂಗ್ಯುಲರ್ ಮೊಮೆಂಟಮ್ಗೆ ಮೊಮೆಂಟ್ ಆಫ್ ಇನರ್ಷಿಯಾ ಇಂಟು ಆ್ಯಂಗ್ಯುಲರ್. ಓಕೆ, ಸೊ ಇಷ್ಟು ಇಂಪಾರ್ಟೆಂಟ್ ಫಾರ್ಮುಲಾಸು. ಮುಂದೆ ಕ್ಲಾಸಸಲ್ಲಿ ನಾವು ಇದ್ರ ರಿಲೇಟೆಡ್ ಪ್ರಾಬ್ಲಮ್ಸ್, ಥಿಯರಿ ಎಲ್ಲದನ್ನು ಸಹ ನಾವು ನೋಡೋಣ. ಓಕೆ, ಇವತ್ತು ಮಾಡಿರೋವಂಥ ಟಾಪಿಕ್ ಮೇಲೆ ನಾವು MCQs ಏನಿದೆ ಅಂತ ನಾವು ಸಾಲ್ವ್ ಮಾಡೋಣ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಹ್ಯಾಸ್ ಸೇಮ್ ಡೈಮೆನ್ಷನ್? ಯಾವ ಪೇರ್ಸ್ಗೆ ಸೇಮ್ ಡೈಮೆನ್ಷನ್ ಇದೆ ಅಂತ ನಾವು ನೋಡಬೇಕು. ಓಕೆ, ಸೊ ಆಪ್ಷನ್ನ ನಾವು ನೋಡಿದ್ರೆ
ಮೊದಲನೇದು ಟಾರ್ಕ್ ಆ್ಯಂಡ್ ವರ್ಕ್ ಇದೆ. ಟಾರ್ಕ್ ಆ್ಯಂಡ್ ವರ್ಕು, ಆ್ಯಂಗ್ಯುಲರ್ ಮೊಮೆಂಟಮ್ ಆ್ಯಂಡ್ ವರ್ಕು, ಓಕೆ, ಎನರ್ಜಿ ಆ್ಯಂಡ್ ಯಂಗ್ ಮಾಡ್ಯುಲಸ್, ಎನರ್ಜಿ ಮತ್ತು ಯಂಗ್ ಮಾಡ್ಯುಲಸ್, ಇನ್ನೊಂದು ಲೈಟ್ ಇಯರ್ ಆ್ಯಂಡ್ ವೇವ್ ಲೆಂತ್. ಓಕೆ, ಸೊ ಇಲ್ಲಿ ನೀವು ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಎನರ್ಜಿ ಮತ್ತು ಯಂಗ್ ಮಾಡ್ಯುಲಸ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾಕೆಂದರೆ ಇದಕ್ಕೆ ಯಾವುದಕ್ಕೂ ಏನು ನಿಮಗೆ ಏನಪ್ಪ ಅಂದರೆ ಯೂನಿಟೇ ಬರೋದಿಲ್ಲ. ಓಕೆ, ಎನರ್ಜಿಗೆ ನಾವು ಜನರಲಾಗಿ ಏನು ಜೌಲ್ಸ್ ಅಂತ ಹೇಳ್ತೇವೆ, ಓಕೆನಾ. ಬಟ್ ಎನರ್ಜಿ ಮತ್ತು ಯಂಗ್ ಮಾಡ್ಯುಲಸ್ ಎರಡಕ್ಕೂ ಸೇಮ್ ಯೂನಿಟ್ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಸೇಮ್ ಡೈಮೆನ್ಷನ್ ಬರುತ್ತೆ. ಓಕೆ, ಸೊ ಇದೊಂಚೂರು ನೋಟ್ ಡೌನ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಡೈಮೆನ್ಷನ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಏನು ಮಾಡ್ತಾರೆ ಅಂದರೆ ಅವರು ಅಪ್ಲೈಡ್ ಫೋರ್ಸ್ ತೊಗೋತಾರೆ. ಓಕೆ, ಅದೊಂಚೂರು ತುಂಬ ದೊಡ್ಡ ಟಾಪಿಕ್ಕು. ಅಪ್ಲೈಡ್ ಫೋರ್ಸ್ ಬೈ ನಾರ್ಮಲ್ ರಿಯಾಕ್ಷನ್ ಅಂತ ತೊಗೋತಾರೆ. ನಾರ್ಮಲ್ ರಿಯಾಕ್ಷನು, ಈ ಅಪ್ಲೈಡ್ ಫೋರ್ಸಲ್ಲಿ ಏನಾಗುತ್ತೆ ಅಂದರೆ ಮೀಟರ್ ಲೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ತೊಗೋತಾರೆ. ಓಕೆ, ಇದು ಅಪ್ಲೈಡ್ ಫೋರ್ಸು. ಓಕೆ, ಹಾಗೆ ನಾರ್ಮಲ್ ರಿಯಾಕ್ಷನ್ ಇಲ್ಲಿ ಏನಾಗಿದೆ ಅಂದರೆ ಯಂಗ್ ಮಾಡ್ಯುಲಸ್ ಅನ್ನೋದೊಂದು ರಿಯಾಕ್ಷನು. ಓಕೆ, ಸೊ ಅದನ್ನು ಸಹ ಮೀಟರ್ ಲೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ತೊಗೊಂಡು ಡಿವಿಷನ್ ಮಾಡಿಕೊಂಡು ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಡೈಮೆನ್ಷನ್ ತೊಗೊಂಡಾಗ ಯಾವಾಗಲೂ ಅಷ್ಟೇ ನ್ಯೂಮರೇಟ್ರ್ ಮತ್ತು ಡಿನಾಮಿನೇಟ್ರ್ ಈಕ್ವಲ್ ಬಂದರೆ ಆವಾಗ ಸೇಮ್ ಡೈಮೆನ್ಷನ್ ಇದೆ ಅಂತ ಅದರ ಅರ್ಥ. ಓಕೆ, ಸೊ ಸದ್ಯಕ್ಕೆ ಇದು ಬೈ ಹಾರ್ಟ್ ಮಾಡ್ತಿರೋ ಏನು ಮಾಡ್ತಿರೋ ನೋಡಿ. ನಾನು ಡೈಮೆನ್ಷನ್ದು ತುಂಬಾ ಕಾನ್ಸೆಪ್ಟ್ ಇದೆ, ಅದ್ರ ಬಗ್ಗೆ ನಾನು ಹೋಗೋದಿಲ್ಲ. ಓಕೆ, ನೆಕ್ಸ್ಟ್ ದ ಯೂನಿವರ್ಸಲ್ ಟೈಮ್ ಇಸ್ ಬೇಸ್ಡ್ ಆನ್, ಏನು, ರೊಟೇಷನ್ ಆಫ್ ಅರ್ತ್, ರೆವಲ್ಯೂಷನ್ ಆಫ್ ಅರ್ತ್, ಆಸಿಲೇಷನ್ ಆಫ್ ಕ್ವಾರ್ಟ್ಸ್ ಕ್ರಿಸ್ಟಲ್, ವೈಬ್ರೇಷನ್ ಆಫ್ ಸೀಸಿಯಮ್ ಆಟಮ್. ಸೊ ಯೂನಿವರ್ಸಲ್ ಟೈಮ್ ಒಂದು ರೊಟೇಷನ್ ಆಫ್ ಅರ್ತ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ರೇಷಿಯೋ ಆಫ್ 1 ಮೈಕ್ರಾನ್ ಟು 1 ನ್ಯಾನೋಮೀಟರ್ ಏನು? ರೇಷಿಯೋ ಆಫ್ 1 ಮೈಕ್ರಾನ್ ಟು ನ್ಯಾನೋಮೀಟರ್. ಸೊ 1 ಮೈಕ್ರಾನ್ ಅಂದರೆ 10 ಪವರ್ -6, ನ್ಯಾನೋಮೀಟರ್ ಅಂದರೆ 10 ಪವರ್ -9. ಓಕೆ, ಸೊ 10 ಪವರ್ -6 ಡಿವೈಡೆಡ್ ಬೈ 10 ಪವರ್ -9. ಇದು ನ್ಯೂಮರೇಟ್ರಿಗೆ ಬಂದರೆ 10 ಪವರ್ -6 ಪ್ಲಸ್ 10 ಪವರ್ 9, 10 ಪವರ್ 3 ಬರುತ್ತೆ. ಓಕೆ, ಈ ಥರ ಸಿಂಪಲ್ ಕ್ವೆಶನ್ಸು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ಅ ಕ್ಯೂಬ್ ಆ್ಯಸ್ ನ್ಯೂಮರಿಕಲಿ ಈಕ್ವಲ್ ವಾಲ್ಯೂಮ್ ಆ್ಯಂಡ್ ಈಕ್ವಲ್ ಸರ್ಫೇಸ್ ಏರಿಯಾ. ಒಂದು ಕ್ಯೂಬ್ ಇದೆ, ಅದಕ್ಕೆ ನ್ಯೂಮರಿಕಲಿ ಈಕ್ವಲ್ ವಾಲ್ಯೂಮ್ ಮತ್ತು ಸರ್ಫೇಸ್ ಏರಿಯಾ ಇದೆ. ಸೊ ಈಕ್ವಲ್ ವಾಲ್ಯೂಮ್ಗಂದರೆ ಲೀಟರ್ ಕ್ಯೂಬು. ಓಕೆ, ಸರ್ಫೇಸ್ ಏರಿಯಾ, ಓಕೆ, ಸರ್ಫೇಸ್ ಏರಿಯಾ ಕ್ಯೂಬ್ ಇದು ಕ್ಯೂಬ್ ಸರ್ಫೇಸ್ ಏರಿಯಾ 6 ಸ್ಕ್ವೇರ್ ಇಂಟು L ಬರುತ್ತೆ. ಓಕೆ, ದ ವಾಲ್ಯೂಮ್ ಆಫ್ ಈಚ್ ಕ್ಯೂಬ್ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ L ಇಸ್ ಈಕ್ವಲ್ ಟು 6 ಬಂದಿದೆ, ವಾಲ್ಯೂಮ್ ಇಸ್ ಈಕ್ವಲ್ ಟು 6 ಕ್ಯೂಬ್ ಅಂತ ಬಂದರೆ 6 ಕ್ಯೂಬ್ ಅಂದರೆ 216 ಯೂನಿಟ್ಸ್. ಓಕೆ, ನೆಕ್ಸ್ಟು ದ ಇಂಟೆನ್ಸಿಟಿ ಆಫ್ ಸೋಲಾರ್ ಸಿಸ್ಟಮ್ ಪರ್ ಮೀಟರ್ ಸ್ಕ್ವೇರ್ ಆನ್ ಅರ್ತ್ ಸರ್ಫೇಸ್ ಇಸ್. ಇದು ಸ್ಟ್ಯಾಂಡರ್ಡ್ ಕ್ವೆಶನು, 1 ಕಿಲೋವ್ಯಾಟ್ ಪರ್ ಮೀಟರ್ ಸ್ಕ್ವೇರ್. ಓಕೆನಾ. ಸೊ ಇವತ್ತಿನ ಈ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ MCQs ಅಂದರೆ ಇದಾಗುತ್ತೆ. ಓಕೆನಾ. ನೆಕ್ಸ್ಟು ನಾವು ಲಾಸ್ ಆಫ್ ಮೋಷನ್ನು, ಓಕೆನಾ, ಏನು ನ್ಯೂಟನ್ಸ್ ಲಾಸು, ಗ್ರಾವಿಟಿ ಅದನ್ನೆಲ್ಲ ಓದಿದಾಗ ಒಂದಷ್ಟು ಫಾರ್ಮುಲಾಸು ಸಪ್ರೇಟಾಗಿ ಬರುತ್ತೆ. ಓಕೆನಾ, ಅದನ್ನು ಸಹ ನಾವು ನೋಡೋಣ. ಓಕೆ, ಮೋಷನ್ ಇನ್ ಇನ್ಕ್ಲೈನ್ ಪ್ಲೇನು, ಪ್ರೊಜೆಕ್ಷನ್ ಮೋಷನು ಅವೆಲ್ಲ ಬರುತ್ತೆ, ಅದನ್ನೆಲ್ಲ ಸಹ ನಾವು ಸಪ್ರೇಟಾಗಿ ನೋಡೋಣ. ಓಕೆ, ಇಲ್ಲಿ ಇನ್ನೊಂದು ನೋಡಬೇಕೇನೆಂದರೆ ಫಿಸಿಕ್ಸ್ ವಿತ್ ಡಿಸ್ಕವರೀಸ್, ರೀಸೆಂಟ್ ಅಂದರೆ ಮಾಡರ್ನ್ ಡಿಸ್ಕವರೀಸು. ಓಕೆ, ಡೈರೆಕ್ಟ್ ಕ್ವೆಶನ್ ಬರ್ಬೋದು. ಏನು ಅಂದರೆ ಮ್ಯಾಕ್ಸ್ವೆಲ್ ಬಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ, ಐನ್ಸ್ಟೀನ್ ಬಂದು ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಸಿಟಿ, ಥಿಯರಿ ಆಫ್ ರಿಲೇಟಿವಿಟಿ, ಚಾಡ್ವಿಕ್ ಬಂದು ನ್ಯೂಟ್ರಾನು, ಗ್ಯಾಲಿಲಿಯೋ ಬಂದು ಪ್ರಿನ್ಸಿಪಲ್ ಆಫ್ ಇನರ್ಷಿಯಾ, ಮಿಲಿಕನ್ ಬಂದು ಅಟಾಮಿಸಿಟಿ ಆಫ್ ಚಾರ್ಜ್, ಜೆ ಥಾಮ್ಸನ್ ಬಂದು ಎಲೆಕ್ಟ್ರಾನು, ಸರ್ ಐಸಾಕ್ ನ್ಯೂಟನ್ ಬಂದು ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್, ಡೇನಿಯಲ್ ಬರ್ನೌಲಿ ಬಂದು ಬರ್ನೌಲಿಸ್ ಥಿಯರಮ್, ಇದು ಏರೋಪ್ಲೇನ್ಸ್ಗೆ ಯೂಸ್ ಮಾಡೋದು. ನೆಕ್ಸ್ಟ್ ಕ್ಯಾಡ್ವಿಕ್ ಬಂದು ಡಿಟರ್ಮಿನೇಷನ್ ಆಫ್ ಜಿ ವ್ಯಾಲ್ಯೂ ಏನಿದೆ ಅಲ್ಲ ಗ್ರಾವಿಟೇಷನ್ ಫೋರ್ಸಲ್ಲಿ ಅವರೇ ಫೈಂಡ್ ಔಟ್ ಮಾಡಿರೋದು. ಓಕೆ,
ನೆಕ್ಸ್ಟ್ ಇನ್ ಸಿ ವಿ ರಾಮನ್ ಸ್ಕ್ಯಾಟ್ರಿಂಗ್ ಆಫ್ ಲೈಟು. ಓಕೆ, ರಾಂಟೆಂಜನ್ ಎಕ್ಸ್ರೇಸು. ಹೆನ್ರಿ ಬೆಕುರಲ್ ಬಂದು ರೇಡಿಯೋ ಆ್ಯಕ್ಟಿವಿಟಿ. ಓಕೆ, ಡಿ ಬ್ರಾಗ್ಲಿ ಬಂದು ಡ್ಯುಯಲ್ ಥಿಯರಿ ಆಫ್ ಮ್ಯಾಟರ್. ಹಬಲ್ ಬಂದು ಎಕ್ಸ್ಪ್ಯಾನ್ಷನ್ ಆಫ್ ಯೂನಿವರ್ಸ್ ಬಗ್ಗೆ. ಓಕೆ, ಯುಗಿನ್ ಬಂದು ವೇವ್ ಥಿಯರಿ ಆಫ್ ಲೈಟ್. ಯುಕಾವಾ ಬಂದು ಥಿಯರಿ ಆಫ್ ನ್ಯೂಕ್ಲಿಯರ್ ಫೋರ್ಸಸ್. ಮಾರ್ಕೋನಿ ಬಂದು ವೈರ್ಲೆಸ್. ರಾಬರ್ಟ್ ಬಾಯ್ಲ್ಸ್ ಲಾ. ರಾಬರ್ಟ್ ಹುಕ್ ಬಂದು ಹುಕ್ಸ್ ಲಾ ಆಫ್ ಎಲಾಸ್ಟಿಸಿಟಿ. ಫ್ಯಾರಡೆ ಬಂದು ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆ, ಸೊ ಇಷ್ಟು ಇಂಪಾರ್ಟೆಂಟ್ ಡಿಸ್ಕವರಿ ಆಗುತ್ತೆ. ಡೈರೆಕ್ಟ್ ಕ್ವೆಶನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇವತ್ತಿನ ನಾವು ಕ್ಲಾಸಲ್ಲಿ ಓದಿದ್ದೇನು ಅಂದರೆ ಬರೀ ಬೇಸಿಕ್ ಇಂಟ್ರೊಡಕ್ಷನ್ನು. ಓಕೆ, ಬರೀ ಬೇಸಿಕ್ ಇಂಟ್ರೊಡಕ್ಷನ್ ಮಾತ್ರ ನಾವು ಇವತ್ತಿನ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ಮುಂದಿನ ವೀಡಿಯೋದ್ರಲ್ಲಿ ನಾವು ಹೈಯರ್ ಕಾನ್ಸೆಪ್ಟ್ಸ್ಗೆ ಹೋಗೋಣ. ಕಾನ್ಸೆಪ್ಟ್ ಓದಿ ಅದ್ರದ್ದು MCQ ಸಾಲ್ವ್ ಮಾಡೋಣ. ಓಕೆನಾ? ಸೊ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಏನಾದ್ರು ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವೀಡಿಯೋಸ್ನ ಶೇರ್ ಮಾಡಿ. ಓಕೆ, ಮುಂದಿನ ವೀಡಿಯೋದ್ರಲ್ಲಿ ನಾವು ಭೇಟಿಯಾಗೋಣ.